ಹುಬ್ಬಳ್ಳಿಯಲ್ಲಿ ಕರಸೇವಕನನ್ನ ಬಂಧಿಸಲಾಗಿತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಶ್ರೀಕಾಂತ್ ಪೂಜಾರಿ ಅವರ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಹುಬ್ಬಳ್ಳಿಯ ಕರಸೇವಕನ ಬೇಲ್ ಭವಿಷ್ಯ ನಿರ್ಧಾರವಾಗುವಂಥದ್ದು. ಕರಸೇವಕ ಶ್ರೀಕಾಂತ್ ಪೂಜಾರಿಗೆ ಇವತ್ತೇ ಸಿಗುತ್ತಾ ಜಾಮೀನು. 1ನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯದಿಂದ ಜಾಮೀನು ಆದೇಶ. ಇವತ್ತು ಬೇಲ್ ಸಿಕ್ಕರೂ ಸಂಜೆ 6 ಗಂಟೆಯ ಒಳಗೆ ಆದೇಶವನ್ನ ಜೈಲಾಧಿಕಾರಿಗಳ ಕೈಗೆ ಕೊಡಬೇಕಾಗುತ್ತೆ. ಇವತ್ತು ಸಂಜೆಯ ಒಳಗೆ ಬೇಲ್ ಆರ್ಡರ್ ಸಿಕ್ಕರೆ ಇವತ್ತೇ ಬಿಡುಗಡೆಯಾಗುತ್ತೆ. ಸ್ವಲ್ಪ ಡಿಲೇ ಆದರೆ ಬಹುತೇಕ ನಾಳೆ ಬೆಳಗ್ಗೆ ಬಿಡುಗಡೆ ಆಗಬಹುದು. ಒಂದು ವೇಳೆ ಬೇಲ್ ಸಿಗದೆ ಹೋದರೆ ಮತ್ತೆ ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೂ ಕೂಡ ಅವಕಾಶ ಇರುವಂತಹದ್ದು. ಈಗಾಗಲೇ ರಾಜ್ಯವ್ಯಾಪಿ ವ್ಯಾಪಕ ಸದ್ದನ್ನು ಮಾಡ್ತಾ ಇದೆ ಶ್ರೀಕಾಂತ್ ಪೂಜಾರಿ ಅವರ ಬಂಧನ. ಇದೇ ವಿಚಾರಕ್ಕೇನೆ ಈಗ ಬಿಜೆಪಿ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇರುವಂತಹದ್ದು. 48 ಗಂಟೆಗಳ ಒಳಗೆ ಶ್ರೀಕಾಂತ್ ಪೂಜಾರಿ ಅವರನ್ನ ಬಿಡುಗಡೆ ಮಾಡದೆ ಹೋದ್ರೆ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡುವುದಾಗಿ ಬಿಜೆಪಿಯ ನಾಯಕರುಗಳು ಗುಡುಗಿದ್ರು. ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಇವತ್ತು ಸಂಜೆ ಒಳಗೆ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಹುಬ್ಬಳ್ಳಿಯ ಕರಸೇವಕನ ಬೇಲ್ ಭವಿಷ್ಯ ನಿರ್ಧಾರವಾಗುವಂತಹದ್ದು. ಏನಾಗುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈಗಾಗಲೇ 16 ಕೇಸ್ಗಳಿದಾವೆ ಅಂತೇಳಿ ಕಾಂಗ್ರೆಸ್ ನಾಯಕರುಗಳು ಆರೋಪಿಸ್ತಾ ಇದ್ರು. ಬಟ್ 14 ಕೇಸ್ಗಳೆಲ್ಲ ಇರೋದು, ಕೇವಲ 1 ಕೇಸ್ ಮಾತ್ರ ಅಂತೇಳಿ ಪಬ್ಲಿಕ್ ಟಿವಿ ವರದಿಯನ್ನ ಬಿತ್ತರಿಸಿತ್ತು. ಈ ಬೆಳವಣಿಗೆಗಳ ನಡುವೆ ದೊಡ್ಡ ಮಟ್ಟದ ಜಟಾಪಟಿ ಆಗ್ತಾ ಇದೆ ರಾಜಕೀಯ ನಾಯಕರುಗಳ ನಡುವೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುನೀಲ್, ಇವತ್ತೇ ಬೇಲ್ ಸಿಗುವಂತಹ ಸಾಧ್ಯತೆ ಇದೆಯಾ? ಕೋರ್ಟ್ ಎಷ್ಟು ಗಂಟೆಗೆ ಆದೇಶವನ್ನು ಹೊರಡಿಸಬಹುದು, ಹೇಗೆ ಅಂತ ಹೇಳಿ ಸುನೀಲ್? ಪ್ರೇಮ್, ಈಗ ಎಲ್ಲರ ಚಿತ್ತ ಹುಬ್ಬಳ್ಳಿಯ ಒಂದು JMFC ಕೋರ್ಟ್ನತ್ತ ಎಂಬಂತೆ ಪರಿಸ್ಥಿತಿ ಆಗಿರುವಂಥದ್ದು. ಬೆಳಗ್ಗೆ ಜಾಮೀನು ಸಿಗುವಂತಹ ನಿರೀಕ್ಷೆ ಇತ್ತು, ಆದರೆ ನಿರೀಕ್ಷೆ ಸ್ವಲ್ಪ ತಡವಾಯಿತು. ಸೊ ಈಗ 4 ಗಂಟೆಯ ಒಳಗಡೆ, ಇನ್ನೂ ಕೆಲವೇ 1 ಗಂಟೆ ಒಳಗಡೆ ಒಂದು ಶ್ರೀಕಾಂತನ ಒಂದು ಜಾಮೀನು ಅರ್ಜಿಯ ಒಂದು ಅಂತಿಮ ತೀರ್ಪು ಹೊರಬೀಳುತ್ತೆ. ಸೊ ಈ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಗಳನ್ನು ಎರಡೂ ಕಡೆಯ ವಕೀಲರು ಮಾಡಿಕೊಂಡಿರುವಂಥದ್ದು. ಒಂದು ವೇಳೆ ಜಾಮೀನು ಸಿಕ್ಕರೆ ಕೆಲವೊಂದಿಷ್ಟು ಪ್ರೋಸೆಸ್ಗಳಿವೆ. ನೀವು ಹೇಳಿದಂತೆ ಒಂದು ವೇಳೆ 6 ಗಂಟೆ ಒಳಗಡೆ ಜೈಲಾಧಿಕಾರಿಗಳಿಗೆ ಏನಾದರೂ ಆದೇಶದ ಪ್ರತಿ ಹೋಗದಿದ್ದರೆ ನಾಳೆಗೆ ಪ್ರೋಸೆಸ್ ಮುಂದುವರಿಯುತ್ತೆ. ಸೊ ನಾಳೆ ಮಧ್ಯಾಹ್ನದಷ್ಟೆಗೆ ಶ್ರೀಕಾಂತ್ ಬಿಡುಗಡೆ ಆಗುವಂಥ ಸಾಧ್ಯತೆ. ಆದರೆ ಈ ಜಾಮೀನು ಕೂಡ ಒಂದು ಜಿಲ್ಲಾ ನ್ಯಾಯಾಲಯದಲ್ಲಿ ಇರುವ ಕಾರಣದಾಗಿ ಅದು JMFC ಕೋರ್ಟಿಗೆ ಬರಬೇಕು ಆದೇಶ ಆಗಿ. ಆ ಆದೇಶ ಕಾಪಿ ಮತ್ತೆ ಒಳ್ಳಿ ರೀಕರೆಕ್ಟ್ ಆಗಬೇಕು. ರೀಕರೆಕ್ಟ್ ಆದ ಬಳಿಕ ಒಂದು ಜೈಲು ಅಧಿಕಾರಿಗೆ ತಲುಪಿಸುವಂಥ ಕೆಲಸ ಮಾಡಬೇಕು. ಭವಿಷ್ಯ ಕೋರ್ಟ್ ಟೈಮ್ ಮುಗಿದ್ರೆ ಈ ಎಲ್ಲ ಪ್ರೋಸೆಸ್ ಕಡಿಮೆ ಆಗುತ್ತೆ. ನಾಳೆ ಬೆಳಗ್ಗೆಯಿಂದ ಮತ್ತೆ ಪ್ರೋಸೆಸ್ ಆಗಿ ಬಿಡುಗಡೆಗೆ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಜಾಮೀನು ಸಿಗದೇ ಇದ್ದರೆ ಪ್ರತಿಭಟನೆಯ ಕಾವು ಹೆಚ್ಚಾಗಬಹುದು ರಾಜ್ಯದಲ್ಲಿ. ಯಾಕಂದರೆ 9ನೇ ತಾರೀಕು ವಿಜೇಂದ್ರ ಅವರ ನೇತೃತ್ವದಲ್ಲಿ ಹುಬ್ಬಳ್ಳಿ ಪ್ರತಿಭಟನೆ ಇದೆ. ಸೊ ಹೀಗಾಗಿ ಸಿದ್ಧತೆ ಕೂಡ ಬಿಜೆಪಿ ಮಾಡಿಕೊಂಡಿದೆ. ಒಂದು ವೇಳೆ ಜಾಮೀನು ಸಿಕ್ಕರೆ ಮೆರವಣಿಗೆ, ಒಂದು ವೇಳೆ ಜಾಮೀನು ಸಿಗದೇ ಇದ್ದರೆ ಪ್ರತಿಭಟನೆ ಎಂಬಂತೆ ಪರಿಸ್ಥಿತಿ ಸದ್ಯ ಇರುವಂಥದ್ದು. ಇದೆಲ್ಲದಕ್ಕೂ ಉತ್ತರ ಇನ್ನು 1 ಗಂಟೆಯಲ್ಲಿ ಸಿಗುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುನಿಲ್ ತಮ್ಮೆಲ್ಲ ಮಾಹಿತಿಗಾಗಿ. ಕೆಲವೇ ಕ್ಷಣಗಳಲ್ಲಿ ಶ್ರೀಕಾಂತ್ ಪೂಜಾರಿ ಅವರ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದು 4 ಗಂಟೆಯ ಒಳಗೆ ಗೊತ್ತಾಗುತ್ತೆ.